ಆಕೆಗೆ ಅತ್ಯಾಚಾರವೇ ಆಗಿಲ್ಲ, ಅತ್ಯಾಚಾರ ಆಗಿಲ್ಲ ಅನ್ ಸೆನ್ಸ್ ಇಂಟರ್ ಕೋರ್ಸ್ ಆಗಿಲ್ಲ, ಪವಿತ್ರವಾಗಿ ಸತ್ತಿದ್ದಾಳೆ. ಅವರಮ್ಮ ಒಂದು ವಾರದ ಕೆಳಗಡೆ ಒಬ್ಬ ಯೂಟ್ಯೂಬರ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾರೆ, ನನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ. ಒಂದು ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆದರೆ ಅದನ್ನು ಮುಚ್ಚಿಡುವ ಬಚ್ಚಿಡುವ ಪ್ರಯತ್ನವನ್ನು ಮಾಡುವ ಈ ಜಗತ್ತಲ್ಲಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ನಮ್ಗನ್ಸಲ್ವಾ ಎಂತ ತಾಯಿ ಮರಾಯ್ತಿ, ಯಾಕೆ ಹಿಂಗ್ ಮಾತಾಡ್ತಾ ಇದೀವಿ? ಕೀರ್ತಿ ಅವರಿಗೆ ಪವಿತ್ರವಾದ ಸಾವು ಅಂದ್ರೆ ಅದು ಹೆಂಗಿರುತ್ತೆ? ಪವಿತ್ರವಾದ ಸಾವು ಏನದು? ಪವಿತ್ರವಾದ ಸಾವು ಸತ್ತ ಮೇಲೆ ಪವಿತ್ರ ಅಪವಿತ್ರ ತಗೊಂಡು ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ಪವಿತ್ರ ಅಪವಿತ್ರ ತಗೊಂಡು ಸತ್ತ ಮೇಲೆ ಪವಿತ್ರವಾದ ಸಾವು ಅಂತೆ. ಏನದು ಪವಿತ್ರವಾದ ಸಾವು? ಯಾರ್ ನೀವು ಪವಿತ್ರ ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ? ಹೆಣ್ಣನ ಪಾವಿತ್ರ್ಯತೆಯನ್ನ ಡಿಸೈಡ್ ಮಾಡೋದು ಏನು? ಒಂದು ಸೆಕ್ಸಾ? ಒಂದು ಇಂಟರ್ ಕೋರ್ಸಾ? ಒಂದು ಇಂಟರ್ ಕೋರ್ಸ್ ಆಗಿದೆ ಅಂದ ಮಾತ್ರಕ್ಕೆ ಅವಳು ಅಪವಿತ್ರಳು, ಇಂಟರ್ ಕೋರ್ಸ್ ಆಗಿಲ್ಲ ಅಂದ್ರೆ ಅವಳು ಪವಿತ್ರಳು. ಸತ್ತೇ ಹೋಗಿದೆ ಆ ಹೆಣ್ಣು ಮಗು, ಪವಿತ್ರವಾಗಿ ಸತ್ತು ಹೋಗಿದ್ದಾಳೆ ಅಂತ ಯಾವ ಬಾಯಲ್ಲಿ ಹೇಳ್ತೀರಾ ನೀವು? ಇದು ಯಾರಾದ್ರೂ ಸಮಾಜದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ?